ನಮಸ್ಕಾರ ಫ್ರೆಂಡ್ಸ್, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನೀವು ಎಲ್ಲಿ ವಾಸ ಇದ್ದೀರಾ ಅಂತ ಹೇಳಿದಾಗ ನಮ್ಮ ಮನೆ ಆ ಏರಿಯಾದಲ್ಲಿದೆ, ಈ ಏರಿಯಾದಲ್ಲಿದೆ, ನಮ್ಮ ಮನೆ ಆ ಊರಲ್ಲಿದೆ ಅಂತ ಹೇಳಿ ಉತ್ತರ ಕೊಡ್ತೀವಿ. ನಿಜ, ನಾವೆಲ್ಲರೂ ನಮ್ಮ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ, ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಖಂಡಿತ ಮಾಡ್ತೀವಿ, ನಿಜ. ಆದರೆ ಆ್ಯಕ್ಚುಲಿ ಏನು ಗೊತ್ತಾ, ನಾವು ನಿಜವಾಗಿ ವಾಸ ಆಗಿರೋದು ನಮ್ಮ ದೇಹದಲ್ಲಿ. ನಮ್ಮ ಮನಸ್ಸನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ನಮ್ಮ ದೇಹ ಚೆನ್ನಾಗಿ ನೋಡ್ಕೋಬೇಕು. ಈ ಪ್ರಯತ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವೇ. ಸೊ ನಾವು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಈ ವಿಚಾರವಾಗಿ ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮ ಪಾಡ್ಕಾಸ್ಟಲ್ಲಿ ನಿಮಗೆ ಸಿಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಸರ್ಜಾಪುರ ಮೇನ್ ರೋಡಲ್ಲಿರುವ ಡಾಕ್ಟರ್ ಅಂಬ್ರಿಕಾಸ್ ಏಸ್ಥೆಟಿಕ್ಸ್ ಇಂದ ಡಾಕ್ಟರ್ ಅಂಬ್ರಿಕಾ ಶೇಷಾದ್ರಿ ಅವ್ರು ನಮ್ಮ ಜೊತೆ ಇದ್ದಾರೆ. ವೆರಿ ಕ್ಯೂಟ್ ಡಾಕ್ಟರ್ ಅಂತ ಹೇಳ್ಬೋದು. ಅವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಎಸ್, ವೆರಿ ಫೇಮಸ್ ಪ್ಲಾಸ್ಟಿಕ್ ಸರ್ಜನ್ ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಅಂಬ್ರಿಕಾ ಶೇಷಾದ್ರಿ ಅವ್ರನ್ನ ಮಾತಾಡ್ಸಿದ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಐ ಮಸ್ಟ್ ಡೂ ದಿಸ್. ಎಷ್ಟು ಕ್ಯೂಟ್ ಆಗಿದ್ದೀರಾ ನೀವು. ನಂಗೆ ಇವಾಗಲೇ ಸ್ವಲ್ಪ ಬ್ಲಶ್ ಜಾಸ್ತಿ ಆಗೋಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ಪಾಡ್ಕಾಸ್ಟ್. ನನಗೆ ಎಷ್ಟು ಹೆಮ್ಮೆಯ ವಿಷಯ ಇದು, ಆ್ಯಂಡ್ ಎರಡನೇದಾಗಿ ಎಷ್ಟು ಸಂತೋಷಕರವಾದ ವಿಷಯ. ಯಾಕಂದರೆ ಐ ಥಿಂಕ್ ಪಾಡ್ಕಾಸ್ಟ್ ಮೂಲಕ ಜನರ ಮನಸ್ಸಲ್ಲಿ ಇರೋ ಈ ತಪ್ಪು ಆಲೋಚನೆಗಳಿರ್ಬೋದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ, ಅಥವಾ ತಪ್ಪು ಅಭಿಪ್ರಾಯ ಇರ್ಬೋದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ, ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ಇದೊಂದು ಇಂಪಾರ್ಟೆಂಟ್ ಆಗಿರೋ ಮಾಧ್ಯಮ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಆನ್ ದ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್ ಡಾಕ್ಟರ್, ಈಗ ನಿಮ್ಮ ಮೂಲಕ ಸಾಕಷ್ಟು ಇನ್ಫಾರ್ಮೇಷನ್ ನಮಗೆ ಸಿಗೋದು ಬಾಕಿ ಇದೆ. ಏನು ಗೊತ್ತಾ, ಈಗ ಲೈಫಲ್ಲಿ ಮುಂದೆ ಬರಬೇಕು, ಎಲ್ಲರ ಗಮನ ಸೆಳಿಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ಅಟ್ರಾಕ್ಟಿವ್ ಆಗಿರಬೇಕು ಅಲ್ವಾ? ಅದಕ್ಕೆ ಚೆನ್ನಾಗಿ ಕಾಣಬೇಕು, ಸುಂದರವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ವಿಚಾರಕ್ಕೆ ಬಂದಾಗ ಕೆಲವರು ಅಂದ್ಕೊಳ್ತಾರೆ ಇದು ಬರೀ ಸೆಲೆಬ್ರಿಟೀಸ್ಗಾ ಅಂತ. ಏನು ಹೇಳ್ತೀರಾ? ನಾವು ಫಸ್ಟ್ ಹೇಳ್ತೀನಿ ಇದನ್ನು, ನಿಮ್ಮ ತಾಯಿಯಂದ್ರನ್ನ ಕೇಳಿ. ಅವ್ರ ಕಣ್ಣಲ್ಲಿ ನೀವೇ ಹೀರೋ, ನೀವೇ ಹೀರೋಯಿನ್, ನೀವು ಯಾವತ್ತೂ ವಿಲ್ಲನ್ ಇಲ್ಲ. ಸೊ ವಿಲ್ಲನ್ ಥರ ಕಾಣಿಸೋ ಅವಶ್ಯಕತೆಯೂ ಇರಲ್ಲ ನಿಮಗೆ. ವಾಟ್ ಐ ವುಡ್ ಸೇ ಇಸ್, ಜನರಿಗೆ ಸೆಲೆಬ್ರಿಟಿ ಅಂದರೆ ಪಾಪ ಅದು ಅವರ ದುಡಿಮೆ, ಅದು ಅವ್ರ ಲೈವ್ಲಿಹುಡ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ಸರ್ಜನ್ ಆಗೋಕ್ಕೆ ಹೋಗಿ ನಾನು ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ಆ್ಯಸ್ ಅನ್ ಏಸ್ಥೆಟಿಕ್ ಸರ್ಜನ್ ನಾನು ಲೈಫನ್ನು ಸೇವ್ ಮಾಡದೇ ಇರ್ಬೋದು, ಬಟ್ ಲೈವ್ಲಿಹುಡ್ಸನ್ನು ಅಂತೂ ಖಂಡಿತ ಸೇವ್ ಮಾಡ್ತಾ ಇದ್ದೀನಿ. ಸೆಲೆಬ್ರಿಟಿ ಅನ್ನೋದು ಒಂದು ಪದ ಅಷ್ಟೇ. ಬಟ್ ಇಂಗ್ಲೀಷಲ್ಲಿ ಫಿಸಿಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಆದ ಸ್ಟೇಟ್ಮೆಂಟ್ ಇದೆ, ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ಸೌಂಡ್. ಆ್ಯಂಡ್ ನಮ್ಮ ಸುರೂಪಿಕವಾದ ಒಂದು ಲುಕ್ ಇರುತ್ತೆ, ನಮ್ಮ ಒಂದು ಪುಟ್ ಟುಗೆದರ್ ಲುಕ್ ಇರುತ್ತೆ. ಅಂದರೆ ಆ ಇಂಪ್ಯಾಕ್ಟ್ ಏನಿರುತ್ತೋ ನಾವು ಮಾತಾಡೋದ್ರಲ್ಲಿ, ಅದರಲ್ಲಿ ತುಂಬ ವ್ಯತ್ಯಾಸಗಳು ಕಾಣುತ್ತೆ. ನಿಮ್ಮ ತಾಯಿ ಇಲ್ಲ ನಿಮ್ಮ ಪಕ್ಕದ ಮನೆಯವ್ರು ಅದೇ ಥರದ್ದು ನಿಮಗೆ ಸಲಹೆ ಕೊಡ್ಬೋದು, ಅಥವಾ ಒಂದು ಸೂಟು ಬೂಟು ಹಾಕ್ಕೊಂಡು ಒಂದು ದೊಡ್ಡ ಪ್ರೊಫೆಸರ್ ಆಗಲಿ ಅಥವಾ ನಿಮ್ಮ ಕಂಪನಿ CEO ಆಗಲಿ ಅದೇ ಥರ ಸಲಹೆ ಕೊಡ್ಬೋದು. ಬಟ್ ಅದರ ಇಂಪ್ಯಾಕ್ಟ್ ಇರುತ್ತಲ್ಲ, ಅದನ್ನು ನಾವು ಏನು ಒಳಪಡಿಸ್ಕೋತೀವಿ ಅದು ತುಂಬ ಬೇರೆ ಇರುತ್ತೆ. ಸೊ ಡೆಫಿನೆಟ್ಲಿ ಅಪಿಯರೆನ್ಸ್ ಮ್ಯಾಟರ್ಸ್. ನೀವು ಸೆಲೆಬ್ರಿಟಿ ಆಗಿರಿ ಇಲ್ಲ ಸಾಧಾರಣ ಜನಸಾಮಾನ್ಯನಾಗಿರಿ, ಐ ಥಿಂಕ್ ಅಪಿಯರೆನ್ಸ್ ಎಲ್ಲರಿಗೂ ಮುಖ್ಯ. ಇಲ್ಲಾಂದರೆ ನಾವು ಯಾಕೆ ಚೆನ್ನಾಗಿ ಹೇರ್ ಬಾಚ್ಕೋತೀವಿ, ಯಾಕೆ ನಾವು ಮೇಕಪ್ ಹಾಕೋತೀವಿ, ನಾವು ಯಾಕೆ ಚೆನ್ನಾಗಿ ಬಟ್ಟೆ ಹಾಕೋತೀವಿ, ಅಪಿಯರೆನ್ಸ್ ಏನೂ ಮ್ಯಾಟ್ರ್ ಆಗಲ್ಲ ಅಂದರೆ. ಸೊ ಐ ಥಿಂಕ್ ಪ್ಲಾಸ್ಟಿಕ್ ಸರ್ಜರಿ ಅದ್ರದ್ದು ಒಂದು ಚಿಕ್ಕ ಎಕ್ಸ್ಟೆನ್ಷನ್ ಅಷ್ಟೇ. ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ಇಸ್ ನಾಟ್ ಆಲ್ವೇಸ್ ಇನ್ವೇಸಿವ್. ಎಲ್ಲದೂ ಥ್ರೂ ಸರ್ಜರಿನೇ ಮಾಡೋಕ್ಕಾಗುತ್ತೆ ಅಂತ ಏನೂ ಮಾತಿಲ್ಲ. ನಾನ್ ಸರ್ಜಿಕಲ್ ಏಸ್ಥೆಟಿಕ್ಸ್ ಇಸ್ ಕಮಿಂಗ್ ಅಪ್ ಇನ್ ಅ ಬಿಗ್ ವೇ ನಾವು ಇನ್ ಬ್ಯಾಂಗ್ಳೂರ್, ಆ್ಯಂಡ್ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಎಸ್, ನೀವು ಹೇಳ್ದಂಗೆ ಡಾಕ್ಟರ್, ಅಪ್ಪ ಅಮ್ಮಗೆ ಮಕ್ಕಳುಗಳೇ ಹೀರೋ, ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಬಟ್ ಸಮಾಜದ ವಿಷಯ ಬಂತ ಹೇಳಿದಾಗ ನಮ್ಮಲ್ಲಿ ನಾವು ಕೆಲವೊಂದು ಮಾಡಿಫಿಕೇಶನ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ನಾವು ನಮ್ಮ ಸ್ಥಾನನ, ನಮ್ಮ ಗೌರವನ, ಇಂಪಾರ್ಟೆನ್ಸ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ. ಬಟ್ ಕೆಲವರು ಈ ಪ್ಲಾಸ್ಟಿಕ್ ಸರ್ಜರಿ ಅದು ಇದು ಮಾಡಿಸ್ಕೊಳ್ಳೋದು ನಮ್ಮ ಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇದು ನಮ್ಮ ಕಲ್ಚರ್ ಅಲ್ಲ ಅಂತ ಕೂಡ ಮೂಲೆ ಗುಂಪಾಗ್ಬಿಟ್ಟಿರ್ತಾರೆ ಅಂಥವ್ರಿಗೆ. ನೋಡಿ, ನಾನು ನಿಮ್ಮ ಪರ್ಮಿಷನ್ ಇದ್ದರೆ ಒಂದು ಸ್ವಲ್ಪ ಫಿಲಸಾಫಿಕಲ್ ಆಗಿ ಹೇಳ್ತೀನಿ. ಇದು ನಾನೊಬ್ಬ ಶ್ರೀಕೃಷ್ಣ ಭಕ್ತೆ. ಆ್ಯಂಡ್ ಶ್ರೀಕೃಷ್ಣ ಪರಮಾತ್ಮನೇ ಮಹಾಭಾರತದ ಯುದ್ಧದ ಮುಂಚೆ ಚೆನ್ನಾಗಿ ಕುದಲ್ ಮಾಡಿಕೊಂಡು ಒಂದು ಪೀಕಾಕ್ ಫೆದರ್ ಇಟ್ಕೊಂಡು, ಏನಂದರೆ ಇವಾಗ ನಮ್ಮ ಜೀವನನೇ ಒಂದು ಹೋರಾಟ ಆಗಿದೆ. ಆ್ಯಂಡ್ ಆ ಜೀವನದ ಹೋರಾಟದಲ್ಲಿ ಹೋಗುವಾಗಲೂ ಸಹ ನಾವು ಒಂದು ಸಿದ್ಧರಾಗಿ ಹೋಗಬೇಕು ಅಂತ ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಯಾಕಂದರೆ ಎಲ್ಲರೂ ಈ ಹೋರಾಟ ಮಾಡೋದು ಗೆಲ್ಲಕ್ಕೆ, ಸೋಲಕ್ಕಲ್ಲ. ಆ್ಯಂಡ್ ಅದರಲ್ಲಿ ಒಂದು ಭಾಗ ಏನು ಅಂದರೆ, ನಮ್ಮ ಹೊರಗಿನ ಏನು ಅಪಿಯರೆನ್ಸ್ ಇರುತ್ತೆ ಸುರೂಪಿಕವಾಗಿ ಇದ್ದರೆ ಆ ಹೋರಾಟ ಸ್ವಲ್ಪ ಸುಲಭವಾಗತ್ತೆ. ನೀವು ಎಲ್ಲೇ ಹೋಗಿ ಅ ಗುಡ್ ಪುಟ್ ಟುಗೆದರ್ ಅಪಿಯರೆನ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಆ ಥರ ಹೇಳಕ್ಕೆ ಹೋದರೆ, ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆ ಕೊಡ್ತೀನಿ. ಬರ್ನ್ಸ್ ಸರ್ವೈವರ್, ನೀವು ಹೇಳ್ಬೋದು ಫೇಸ್ ಬರ್ನ್ಸ್ ಆಗಿದೆ, ಅಯ್ಯೋ ಪ್ರಾಣ ಉಳಿತಲ್ಲ, ನೀನು ಖುಷಿಯಾಗಿರು, ನಿನಗೆ ಯಾಕೆ ಚಂದ ಅಂತ. ಈ ಮೂಮೆಂಟಲ್ಲೇ ಐ ಆಮ್ ವರ್ಕಿಂಗ್ ವಿತ್ ಮಲ್ಟಿಪಲ್ ಪೀಪಲ್, ಯಾರಿಗೆ ಬರ್ನ್ಸ್ ಆಗಿದೆ 10-12 ವರ್ಷದ ಮುಂಚೆ ಅವ್ರ ಮಕ್ಕಳಾಗಿದ್ದಾಗ. ಆದರೆ ಅವರಿಗೆ ಅಂದ ಚಂದ ಅಲ್ಲ, ಬೇರೆಯವ್ರ ಥರ ನಾನು ಇರಬೇಕು,
ನನ್ನ ಮುಖದ ಮೇಲೆ ನನಗೆ ಗಾಯಗಳು ಬೇಡ, ನನ್ನ ಕೈ ಮೇಲೆ ನಂಗೆ ಗಾಯಗಳು ಬೇಡ, ನನ್ನ ಕೈಗೆ ಗೋರಂಟಿ ಹಚ್ಕೊಂಡಾಗ ಮದುವೆನಲ್ಲಿ ನನ್ನನ್ನು ನೋಡಿ ಜನ ಖುಷಿ ಪಡಬೇಕು, ನನ್ನ ಮೇಲೆ ಕನಿಕರ ತೋರಿಸೋದು ಬೇಡ ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಸೊ ಕಲ್ಚರ್ ಈಸ್ ಇಂಪಾರ್ಟೆಂಟ್. ನಮ್ಮ ಹಿಂದೂ ಕಲ್ಚರಲ್ಲೇ ಇದೆ ದಟ್ ಸುರೂಪಿಕವಾಗಿರಬೇಕು ಅಂತ. ಸೊ ಕಲ್ಚರಲ್ ಇಶ್ಯೂ ಇಲ್ಲ. ಐ ಥಿಂಕ್ ಅ ಬೆಟರ್ ವೇ ಟು ಸೇ ಇಟ್ ಇಸ್, ಪ್ಲಾಸ್ಟಿಕ್ ಸರ್ಜರಿಯಿಂದ ನೀವು ಅಂದ ಚಂದನ ಪರ್ಸ್ಯೂ ಮಾಡ್ತೀರಾ, ಅಥವಾ ಒಂದು ಗುಂಪಲ್ಲಿ ನನ್ನ ಏನಾದರೆ ಒಂದು ಕುರೂಪವಾಗಿರುತ್ತೆ, ತುಂಬ ದೊಡ್ಡ ಸ್ಕಾರ್ ಇರುತ್ತೆ ಫೇಸಲ್ಲಿ, ಇಲ್ಲ ಕೈಗಳದ್ದು ಬೆರಳುಗಳು ಸರಿಯಾಗಿರಲ್ಲ, ಕೆಲಸ ಮಾಡ್ತಿಲ್ಲ, ಇಲ್ಲ ಬೇರೆ ಥರದ ಅಂಗವಿಕಲತೆ ಇರ್ಬೋದು, ಇಲ್ಲ ಒಂದು ಬೇಸಿಕ್ ಕಾಸ್ಮೆಟಿಕ್ ಇಶ್ಯೂ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ತುಂಬ ಓವರ್ ಲಾರ್ಜ್ ಬ್ರೆಸ್ಟ್ಸ್ ಇರ್ಬೋದು, ಯಾವುದರಿಂದ ಅದು ನನ್ನ ಕಂಟ್ರೋಲಲ್ಲಿಲ್ಲ, ಅದು ಬೆಳೆದಿರೋದು ಮಕ್ಕಳು ಹೆತ್ತಿದ್ರಿಂದ, ಆ್ಯಂಡ್ ಅದು ನನ್ನ ಕಂಟ್ರೋಲಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಹೆಂಗೋ ಬಾಯಿ ಮುಚ್ಕೊಂಡು ಸಫರ್ ಆಗಬೇಕು ಅನ್ನೋ ವಿಷಯ ಬೇಡ ನಮಗೆ. ಸೊ ಕಲ್ಚರಲಿ ವಿ ಆರ್ ಆಲ್ಮೋಸ್ಟ್ ಇಂಪೆಲ್ಡ್. ನಮ್ಮ ಕಲ್ಚರಲ್ ಆಲ್ರೆಡಿ ಸಿದ್ಧವಾಗಿದೆ ಅದು, ದಟ್ ನಿಮ್ಮ ಅಪಿಯರೆನ್ಸನ್ನು ನೀವು ಎಷ್ಟು ಎನ್ಹ್ಯಾನ್ಸ್ ಮಾಡ್ತೀರಾ ಜನ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ ನಿಮಗೆ ಅಂತ. ಅಂದರೆ ನಮ್ಮ ಕೈಲಿದೆ, ನಾವೇನಾದರೂ ಒಂದು ಆ ಒಂದು ಡಿಮೆರಿಟ್ಸ್ ಅಂತ ಹೇಳ್ಬೋದು, ನಾವು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಮೂಲೆ ಗುಂಪಾಗ್ಬಿಡ್ತೀವಿ, ಯಾರು ನಮ್ಮ ಕಡೆ ಗಮನ ವಹಿಸೋದಿಲ್ಲ. ಇದು ನಾವು ಸರಿ ಮಾಡ್ಕೊಳ್ಬೋದು ಅನ್ನೋ ಒಂದು ಅನುಕೂಲತೆ ಇರಬೇಕಾದ್ರೆ ಯಾಕೆ ಇದ್ರ ಮೇಲೆ ಗಮನ ವಹಿಸಬಾರ್ದು ಅಂತ. ಕೆಲವರು ಇಸ್ ಇಟ್ ಓನ್ಲಿ ಫಾರ್ ಲುಕ್ಸ್ ಅಂದರೆ ಇಲ್ಲ ಅನ್ಸುತ್ತೆ, ಯಾಕೆಂದರೆ ಆತ್ಮಗೌರವ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಡಾಕ್ಟರ್? ಖಂಡಿತ. ಆ್ಯಂಡ್ ನಾವು ಮುಂಚೆ ಮಾತಾಡ್ದಂಗೆ ನಮ್ಮ ಪ್ರತ್ಯೇಕ ಒಂದು ಮನುಷ್ಯ ಅಂದಮೇಲೆ ಬರೀ ಊಟ ತಿಂಡಿ ನಿದ್ರೆಯಿಂದ ಇರೋದಲ್ಲ. ಇನ್ನೊಂದು ಗಾದೆ ಇದೆ ಇಂಗ್ಲೀಷಲ್ಲಿ, ನೆಸೆಸಿಟೀಸ್ ಬಿಕಮ್ ಲಕ್ಸುರೀಸ್ ಆ್ಯಂಡ್ ಲಕ್ಸುರೀಸ್ ಬಿಕಮ್ ನೆಸೆಸಿಟೀಸ್. ನೀವು ಯೋಚನೆ ಮಾಡಿ, 10 ವರ್ಷದ ಮುಂಚೆ, ನನಗೆ ಇವಾಗ ಐ ಆಮ್ ಆಲ್ಮೋಸ್ಟ್ 38, ಆ್ಯಂಡ್ ನಾನು 10 ವರ್ಷದ ಮುಂಚೆ ಯೋಚನೆ ಮಾಡಿದಾಗ ಬಟ್ ದ ಪಾಯಿಂಟ್ ಇಸ್ ದಿಸ್, ಆವಾಗ ಟಚ್ ಸ್ಕ್ರೀನ್ ಫೋನ್ಸು ಜನಸಾಮಾನ್ಯನ ಹತ್ರ ಇರಲಿಲ್ಲ. ಇವಾಗ ಟಚ್ ಸ್ಕ್ರೀನ್ ಫೋನ್ಸನ್ನು ಒಂದು ಚಿಕ್ಕ ಗ್ರಾಮದಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ, ಅಂದರೆ ಅದು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇದೆ. ಯಾಕಂದರೆ ದ ಲಕ್ಸುರಿ ವಿಚ್ ವಾಸ್ ಅ ಟಚ್ ಸ್ಕ್ರೀನ್ ಫೋನ್ ಹ್ಯಾಸ್ ನೌ ಬಿಕಮ್ ಅ ನೆಸೆಸಿಟಿ. ಸಿಮಿಲರ್ಲಿ ಮುಂಚೆ ಫೇಸಲ್ಲಿ ಸ್ಕಾರ್ಸ್ ಇದ್ದರೆ, ಫೇಸಲ್ಲಿ ಲಂಪ್ಸ್ ಆ್ಯಂಡ್ ಬಂಪ್ಸ್ ಇದ್ದರೆ, ಹೆಡ್ ಮೇಲೆ ಹೇರ್ ಇಲ್ಲ ಅಂದರೆ ಅದೆಲ್ಲ ಓಕೆ, ಅದೆಲ್ಲ ಲಕ್ಸುರಿ ಐಟಮು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಏನಾಗಿದೆ, ಅದು ನೆಸೆಸಿಟಿ ಆಗಿದೆ, ಜೀವನಕ್ಕೆ ಬೇಕಾಗಿರುವಂಥ ವಿಷಯಗಳಾಗಿದೆ. ಇಂಪಾರ್ಟೆನ್ಸ್ ನಾವು ಕೊಡಲೇಬೇಕಾಗತ್ತೆ ಡಾಕ್ಟರ್. ಎಸ್, ಬಿಕಾಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ವರ್ಲ್ಡ್ ಇಸ್ ವರ್ಕಿಂಗ್. ನಮ್ಮ ಜನತೆ ಆಗಲಿ ಇಲ್ಲ ವಿಶ್ವದ, ನಾವು ಇವಾಗ ಬರೀ ಬೆಂಗಳೂರಲ್ಲಿ ಇದ್ಮೇಲೆ ಮಲ್ಟಿ ಕಲ್ಚರಲ್ ಮಲ್ಟಿ ಕಂಟ್ರಿ ಎನ್ವೈರ್ನ್ಮೆಂಟಲ್ಲಿದ್ದೀವಿ, ಆ್ಯಂಡ್ ಇದರಲ್ಲಿ ಅವರ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸ್ವಲ್ಪನಾದರೂ ನಾವು ಹೊಂದ್ಕೊಂಡು ಹೋಗಬೇಕು ಅನ್ನೋದು ಅಟ್ಲೀಸ್ಟ್ ನಮ್ಮ ಕಾರ್ಪೊರೇಟ್ ವರ್ಲ್ಡಲ್ಲಂತೂ ಇದ್ದೇ ಇದೆ. ಓಕೆ, ಯಾರಿಗೆಲ್ಲ ಇದು ಉತ್ತಮ, ಇದರ ಉಪಯೋಗಗಳು ಅಂತ ಡೀಟೇಲ್ ಆಗಿ ಹೇಳೋದಾದರೆ? ಐ ವುಡ್ ಸೇ, ಯಾರಿಗೆ ಉತ್ತಮ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಯಾರಿಗೆ ತಮ್ಮ ಸೆಲ್ಫ್ ವರ್ತ್ ಆಲ್ರೆಡಿ ಗೊತ್ತಿದೆ, ಬಟ್ ಅವ್ರಿಗೆ ಗೊತ್ತು ಇದು ಒಂದು ಕೊರತೆಯಿಂದ ನಮ್ಮ ಫುಲ್ ಪೊಟೆನ್ಷಿಯಲು ವರ್ಕೌಟ್ ಆಗ್ತಿಲ್ಲ. ನಾನು ಇನ್ನೊಂದು ಐ ಲವ್ ಎಕ್ಸಾಂಪಲ್ಸ್, ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಹತ್ರ ದೆ ವಾಸ್ ಅ ವೆರಿ ಬ್ಯೂಟಿಫುಲ್ ಯಂಗ್ ಲೇಡಿ ಹೂ ಕೇಮ್ ಟು ಮೀ. ಅವ್ರು ಹೇಳಿದ್ರು, ನನಗೆ ಇವಾಗ ನನಗೆ ಟಿ ವಿ ಆಂಕರ್ ರೋಲ್ಸ್ ಬೇಕು, ನನಗೆ ಮಾಡಲಿಂಗ್ ಕಾಂಟ್ರಾಕ್ಟ್ಸು ಆಫರ್ ಮಾಡ್ತಾ ಇದ್ದಾರೆ, ಫೇಸ್ ಸ್ಟ್ರಕ್ಚರ್ ಚೆನ್ನಾಗಿದೆ, ಹೈಟು ಬಿಲ್ಡು ಚೆನ್ನಾಗಿದೆ ಮ್ಯಾಮ್, ಬಟ್ ಫೇಸಲ್ಲಿ ತುಂಬ ಆ್ಯಕ್ನೆ ಸ್ಕಾರ್ಸ್ ಆಗಿಬಿಟ್ಟಿದೆ, ನಾನು ಲೇಸರ್ ಟ್ರೈ ಮಾಡಿದ್ದೀನಿ, ನಾನು MNRF ಟ್ರೈ ಮಾಡಿದ್ದೀನಿ, ಎಲ್ಲ ಟ್ರೀಟ್ಮೆಂಟು ಟ್ರೈ ಮಾಡಿದ್ದೀನಿ, ಏನೂ ಮಾಡೋಕ್ಕಾಗ್ತಿಲ್ಲ ಡಾಕ್ಟ್ರೆ, ನೀವೇನಾದರೂ ಮಾಡಿ. ನಾನು ಹೇಳ್ಬೋದಾ, ಇಲ್ಲ ಅಮ್ಮ ನಿನ್ನ ಮಿಕ್ಕಿದೆಲ್ಲ ಚೆನ್ನಾಗಿದೆ, ನೀನು ಹೋಗಮ್ಮ ಪರವಾಗಿಲ್ಲ ಅಂತ. ಏಜ್ ಗ್ರೂಪ್ ಇಸ್ ನಾಟ್ ದ ಥಿಂಗ್, ಬಟ್ ಅವ್ರಿಗೆ ಗೊತ್ತು ಇದು ಒಂದು ರೆಡಿ ಆದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಬಾಯ್ಲ್ಸ್ ಡೌನ್ ಟು ಲೈವ್ಲಿಹುಡ್ ಸೇವಿಂಗ್. ಇವರಿಗೆ ಅವ್ರ ಜೀವನಕ್ಕೆ ಇದು ಮುಖ್ಯವಾಗಿರುವಂಥದ್ದು. ಸಿಮಿಲರ್ಲಿ ಇವಾಗ ಒಬ್ಬ ಲೇಡಿ, ನಾನು ಏನು ಪ್ರೊಫೆಷನ್ ಅಂತ ಫಸ್ಟ್ ಹೇಳಲ್ಲ, ನೀವು ಬೇಕಿದ್ರೆ ಕಂಡುಹಿಡಿಬೋದು ಅಟ್ ದಿ ಎಂಡ್ ಆಫ್ ದಿಸ್. ಅವರು ಮಕ್ಕಳಾದವು 5 ವರ್ಷದ ಮುಂಚೆ, ಆಮೇಲೆ ಇನ್ನೊಂದು ಮಗು ಆಯಿತು 2 ವರ್ಷದ ಮುಂಚೆ. ಇವಾಗ ಮಕ್ಕಳು ಇವಾಗ ಡೇ ಕೇರಿಗೆ ಹೋಗೋಕ್ಕೆ ಒಂದು ಲೆವೆಲಲ್ಲಿದ್ದಾರೆ, ಡೇ ಕೇರಲ್ಲಿ ಬಿಡ್ತಾ ಇದ್ದಾರೆ ಮಗುನ, ಆ್ಯಂಡ್ ಅವರು ಅವ್ರ ವರ್ಕನ್ನು ಮತ್ತೆ ಶುರು ಮಾಡಬೇಕು ಅಂತ ಒಂದು ಆಸೆ ಪಡ್ತಾ ಇದ್ದಾರೆ. ಬಟ್ ಅವರು ಲೈನ್ ಆಫ್ ವರ್ಕಲ್ಲಿ ಸ್ಯಾಗಿಂಗ್ ಜಾಸ್ ಅಲೌಡ್ ಇಲ್ಲ, ಸ್ಯಾಗಿಂಗ್ ಬ್ರೆಸ್ಟ್ಸ್ ನಾಟ್ ಅಲೌಡ್, ಆ್ಯಂಡ್ ಸ್ಯಾಗಿಂಗ್ ಆಬ್ಡೊಮೆನ್ 100% ನಾಟ್ ಅಲೌಡ್. ಬಿಕಾಸ್ ಶಿ ಈಸ್ ಇನ್ ಈ ಕಸ್ಟಮರ್ ಫೇಸಿಂಗ್ ರೋಲ್, ಆಲ್ಮೋಸ್ಟ್ ಒಂದು ಮೀಡಿಯಾ ರೋಲ್ ಅಂತ ಹೇಳ್ಬೋದು, ನಾಟ್ ಎ ಸೆಲೆಬ್ರಿಟಿ ಬಟ್ ಫೇಸಿಂಗ್ ಟುವರ್ಡ್ಸ್ ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಬ್ಯೂಟಿ ಖಂಡಿತ ಇವರಲ್ಲಿದೆ. ಆ್ಯಂಡ್ ಅವರಿಂದ ನಾವು ಇಫ್ ವಿ ಡೂ ಅ ಲಿಟಲ್ ಬಿಟ್ ಆಫ್ ಅ ಫೇಸ್ ಲಿಫ್ಟ್, ಅ ಫೇಸ್ ಕಂಟೋರಿಂಗ್, ವಿ ಡೂ ಬ್ರೆಸ್ಟ್ ರಿಡಕ್ಷನ್, ವಿ ಡೂ ಅಬ್ಡಾಮಿನೋಪ್ಲಾಸ್ಟಿ ಅಂದರೆ ಟಮಿ ಟಕ್ ಅಂತ ನಾವು ಏನು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಅವರ ಜಾಬ್ ಪ್ರೊಫೈಲ್, ಅವ್ರ ಲೈಫನ್ನು ನಾವು ಉದ್ಧರಿಸ್ತಾ ಇದ್ದೀವಿ ಇದರಿಂದ. ಆ್ಯಂಡ್ ಸೊ ಇವರು ಪ್ಲಾಸ್ಟಿಕ್ ಸರ್ಜರಿಗೆ ಉತ್ತಮವಾಗಿರೋ ಜನ.
ಯಾಕಂದರೆ ಅವ್ರಿಗೆ ಗೊತ್ತು ಇದು ಒಂದು ರೆಡಿ ಮಾಡಿಕೊಂಡ್ರೆ ನಾನು ಮೇಂಟೆನೆನ್ಸ್ ನಾನು ಮಾಡ್ಕೋತೀನಿ, ನನ್ನ ಜೀವನಕ್ಕೆ ನನ್ನ ಬಾಳಿಗೆ ನನಗೆ ಇದು ಅವಶ್ಯಕತೆ ಇದೆ, ನನ್ನ ಕಾನ್ಫಿಡೆನ್ಸ್ಗೆ ಆತ್ಮವಿಶ್ವಾಸಕ್ಕೆ ಇದು ಅವಶ್ಯಕತೆ ಇದ್ದಿದ್ದೆ. ಖಂಡಿತ. ಯಾಕೆಂದರೆ ಎಷ್ಟೋ ಜನ ಅವಕಾಶ ವಂಚಿತರಾಗ್ಬಿಡ್ತಾರೆ ಬಿಕಾಸ್ ಆಫ್ ದಿಸ್ ಲ್ಯಾಕ್ ಆಫ್ ಕ್ವಾಲಿಟೀಸ್. ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಬಟ್ ನೀವು ಹೇಳ್ದಂಗೆ ಫೇಸ್ ಲಿಫ್ಟ್ ಆಗಿರ್ಬೋದು, ಟಮಿ ಟಾಕ್, ಇದೆಲ್ಲ ನಾವು ಮಾಡಿಸ್ಕೊಳ್ಳೋದ್ರಿಂದ ನಾವು ಎಲ್ಲರಿಗಿನ್ನ ಒಂದು ಹೆಜ್ಜೆ ಮುಂದೆ ಇಡ್ಬೋದು. ಆ್ಯಂಡ್ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಖಂಡಿತ ಸಾಧಿಸ್ಬೋದು. ಖಂಡಿತ. ಯಾಕಂದರೆ ನಮ್ಮ ಕ್ವಾಲಿಫಿಕೇಷನ್ ಏನೇ ಆಗಲಿ, ನಾವು ಹೇಳೋ ಮಾಧ್ಯಮ ಮುಖ್ಯ. ಇವಾಗ ನಾನು ಇದೇ ಪಾಡ್ಕಾಸ್ಟ್ ಮಾಡೋ ಬದಲು ಸುಮ್ಮನೆ ಫೋನ್ ತೊಗೊಂಡು ಏನಾದರೂ ಇನ್ಸ್ಟಾಲ್ ಹಾಕಿದ್ರೆ ಅದಕ್ಕೆ ಇರೋ ಇಂಪ್ಯಾಕ್ಟ್, ನಾನು ವಿಜಯ ಕರ್ನಾಟಕಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಮಾಧ್ಯಮ ಕೊಡ್ತಾ ಇದೆ ಇವಾಗ, ಸೊ ದಟ್ ಎಲ್ಲರಿಗೂ ಅರ್ಥ ಆಗಲಿ ಯಾರಿಗಿದು ಬೇಕು ಆ್ಯಂಡ್ ಯಾರಿಗಿದು ಅವಶ್ಯಕತೆ ಇದೆ. ಎಸ್ ಡಾಕ್ಟರ್. ಆ್ಯಂಡ್ ಸ್ಪೆಷಲಿ ಡಾಕ್ಟರ್ ಅಂಬ್ರಿಕಾಸ್ ಏಸ್ಥೆಟಿಕ್ಸಲ್ಲಿ ಬರುವಂಥ ಪ್ರತಿಯೊಬ್ಬರು ಪೇಷಂಟ್ಸ್ಗಳು ಕೂಡ ಮಂದಹಾಸ ಬೀರೋದನ್ನ ನಾವು ನೋಡಿದ್ದೀವಿ. ಎಲ್ಲರೂ ದೇ ಆರ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್. ಏಸ್ಥೆಟಿಕ್ ಸರ್ಜರಿ ಆಗಿರ್ಬೋದು, ರೀಕನ್ಸ್ಟ್ರಕ್ಟಿವ್, ಇದ್ರ ಬಗ್ಗೆ ಏನು ಎಕ್ಸಾಂಪಲ್ಸ್ ಕೊಡ್ತೀರಾ ನಿಮ್ಮ ಒಂದು ಕೇಸಸ್? ನಾನೊಂದು ಹೇಳ್ತೀನಿ. ಮೊನ್ನೆ ಒಂದು ಹುಡುಗ ಬಂದಿದ್ದ, ಅವರದ್ದು ಫಾರ್ಮಿಂಗ್ ಕಮ್ಯುನಿಟಿ. ನಮ್ಮ ಕರ್ನಾಟಕದಲ್ಲಿ ಫಾರ್ಮಿಂಗ್ ಕಮ್ಯುನಿಟಿ ಈಸ್ ವೆರಿ ಎಕ್ಸ್ಟೆನ್ಸಿವ್ ಆ್ಯಂಡ್ ಅದನ್ನು ಸಪೋರ್ಟ್ ಮಾಡೋಕ್ಕೆ ಮನೆ ದೊಡ್ಡವರು ಕೆಲಸ ಮಾಡ್ತಾರೆ ಆ್ಯಂಡ್ ಚಿಕ್ಕ ಮಕ್ಕಳು ಅವ್ರ ಪ್ರಕಾರವಾಗಿ ಅವರು ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯನೋ. ಈ ಮಗುಗೆ ಮಗು ಅಂತ ಕರಿತೀನಿ, 14 ವರ್ಷದ ಹುಡುಗ, ಬಟ್ ನನಗೆ ಮಗು ಅಂತ ಹೇಳ್ಬೋದು. ಕುರಿಗೆ ಮೇವು ಹಾಕೋಕ್ಕೆ ಹೋಗಿದ್ದ ಮಗು. ಸೊ ಕುರಿಗೆ ಮೇವು ಹಾಕುವಾಗ ಅದು ಮೇವಿನ ಮಷೀನ್ ನೀವು ನೋಡಿದ್ರೆ ಅಂತ ಗೊತ್ತಿಲ್ಲ, ಹಿಂಗೆ ಫೀಡ್ ಮಾಡಿಬಿಟ್ಟು ಹಿಂಗೆ ತಿರುಗಿಸ್ಬೇಕು ಅದನ್ನು. ಸೊ ಅದು ಇಷ್ಟಿಷ್ಟು ಪುಟ್ ಕಟ್ ಮಾಡುತ್ತೆ, ಅದು ಮೇವು ಹಾಕೋಕ್ಕೆ ಈಸಿ ಅಂದ್ಬಿಟ್ಟು ಕುರಿಗಳಿಗೆ. ಈ ಮಗು ಏನು ಮಾಡಿಬಿಟ್ಟಿದೆ, ಏನೋ ಡಿಸ್ಟ್ರಾಕ್ಷನ್ ಆಯಿತು ಅಥವಾ ಮೇ ಬಿ ಮಷೀನಲ್ಲಿ ಗ್ರೀಸ್ ಇರಲಿಲ್ವೋ, ಕೈ ಕೊಟ್ಬಿಟ್ಟಿದ್ದಾನೆ ಅದಕ್ಕೆ. ಇವಾಗ ನನಗಿದು ಹೇಳಿ, ನಿಮ್ಮ ಕೈಗಳ ಬೆಲೆ ಎಷ್ಟು? ನಿಮ್ಮ ಕೈ ಇಟ್ ಈಸ್ ಪ್ರೈಸ್ಲೆಸ್. ಎಕ್ಸಾಕ್ಟ್ಲಿ. ಈ ಮಗುಗೆ ಇಲ್ಲಿ ತನಕ ಈ ಬೆರಳು ಫ್ರ್ಯಾಕ್ಚರ್ ಆಗಿತ್ತು. ಸೊ ಹಳೆ ಕಾಲದಲ್ಲಿ ಏನು ಮಾಡೋರು, ಈ ಬೆರಳನ್ನು ಎಷ್ಟು ಉಳ್ಕೊಂಡಿದೆಯೋ ಇಲ್ಲಿಗೆ ಒಂದು ಸ್ಟಿಚ್ ಹಾಕಿ ಬಿಡೋರು. ಅವಾಗೇನಾಗೋದು, ಈ ಥರ ಒಂದು ಕೈ ಉಳಿಯೋದು ಅವ್ರಿಗೆ. ನೋಡೋರೆಲ್ಲ ರೇಗಿಸ್ತಾರೆ ಆ ಥರ ಆಗಿಬಿಟ್ರೆ. ಎಕ್ಸಾಕ್ಟ್ಲಿ. ಸೊ ನಾನೇನು ಮಾಡಿದೆ, ಏಸ್ಥೆಟಿಕ್ ಪ್ರಿನ್ಸಿಪಲ್ಸನ್ನು ಪ್ಲಾಸ್ಟಿಕ್ ಸರ್ಜರಿಗೆ ಅಪ್ಲೈ ಮಾಡಿಬಿಟ್ಟು ಈ ಇಡೀ ರೇನ ತೆಗೆದಿದ್ದೀನಿ. ಸೊ ದ್ಯಾಟ್ ಇಟ್ ಕನ್ವರ್ಟ್ಸ್ ಇನ್ ಟು ಎ 4 ಫಿಂಗರ್ಡ್ ಹ್ಯಾಂಡ್. ಸೊ ದ್ಯಾಟ್ ಹೊರಗಡೆಯಿಂದ ಏನೂ ಕಾಣಲ್ಲ, ಹೊರಗಡೆಯಿಂದ ಸ್ಮೂದಾಗಿ ಕಾಣುತ್ತೆ. ಕೂತ್ಕೊಂಡು ಯಾರಾದರೂ ಅಷ್ಟು ಪ್ರಯತ್ನ ಮಾಡಿದ್ರೆ ಎಷ್ಟು ಬೆರಳುಗಳಿದ್ದಾವೆ ಅಂತ ಎಣ್ಸಕ್ಕೆ ಹೋದರೆ ಖಂಡಿತ ಅವ್ರಿಗೆ ಗೊತ್ತಾಗ್ತಿತ್ತು 5 ಬೆರಳಲ್ಲ 4 ಬೆರಳಿದೆ ಅಂತ. ಬಟ್ ಆ ಮಗುವೆ, ನಾವು ಹೀಸ್ ಮಚ್ ಓಲ್ಡರ್, ಇವಾಗ 15 ಆಯಿತು ಆ್ಯಂಡ್ ಸ್ಕೂಲಿಗೆ ವಾಪಸ್ ಹೋಗಿದೆ. ಆ ಒಂದು ಫ್ಯಾಮ್ಲಿ ಮೇಲೆ ಆಗಿರೋ ಇಂಪ್ಯಾಕ್ಟು, ವೆನ್ ಯು ಅಪ್ಲೈ ರೀಕನ್ಸ್ಟ್ರಕ್ಟಿವ್ ಪ್ರಿನ್ಸಿಪಲ್ಸ್ ಇನ್ ಏಸ್ಥೆಟಿಕ್ಸ್ ಆ್ಯಂಡ್ ಏಸ್ಥೆಟಿಕ್ ಪ್ರಿನ್ಸಿಪಲ್ಸ್ ಇನ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಆ ಫ್ಯಾಮ್ಲಿಗೆ ಆ ವ್ಯಾಲ್ಯೂ ಸಿಕ್ಕಿರೋದು ಆನ್ ಅ ಬಜೆಟ್. ಮೈಂಡ್ ಯು, ದೇ ಆರ್ ನಾಟ್ ಸಮ್ ಹೈ-ಫೈ ಪೀಪಲ್. ಒಂದು ಕಮ್ಮಿ ಅಮೌಂಟಲ್ಲಿ ಆ ಮಗುದು ಫ್ಯೂಚರನ್ನೇ ನಾವು ಬದಲಾಯಿಸಿದ್ದೀವಿ ಅಂತ ಅದೊಂದು ಹೆಮ್ಮೆಕರವಾದ ವಿಷಯ. ನಿಜ ಡಾಕ್ಟರ್. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳು ಈ ಥರ ಸಿಚುಯೇಷನ್ ಸಿಕ್ಕಾಕೊಂಡಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಮಾನಸಿಕ ಒತ್ತಡ ತುಂಬ ಇರುತ್ತೆ, ಯಾಕೆಂದರೆ ಸೊಸೈಟಿ ಆ ಥರ ಟ್ರೀಟ್ ಮಾಡ್ತಾ ಹೋಗುತ್ತೆ ಅವ್ರನ್ನ. ಸೊ ಇಂಥ ಸಿಚುಯೇಷನ್ದ ಹೊರಗಡೆ ಬರಬೇಕಂದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ವಿ ಕ್ಯಾನ್ ಸೇ, ರೈಟ್? ಎಸ್, ಅಬ್ಸಲ್ಯೂಟ್ಲಿ. ಆ್ಯಂಡ್ ಕೆಲವರು ಪ್ಲಾಸ್ಟಿಕ್ ಸರ್ಜರಿ ನಾವು ತುಂಬಾ ಲಕ್ಸುರಿ, ತುಂಬಾ ಕಾಸ್ಟ್ಲಿ ಅಂತ ಅಂದ್ಕೊಳ್ತಾರೆ. ಸೊ ಇಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಆಬ್ವಿಯಸ್ಲಿ ಈಗ ಲೈಫಲ್ಲಿ ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡಲೇಬೇಕು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಿಫರೆನ್ಸ್ ಕೊಡೋದಕ್ಕೆ? ಓಕೆ, ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟೀಸ್. ಇವತ್ತೂ ಜನ ಇದ್ದಾರೆ ಯಾರಿಗೆ ಮನೆ ಇಲ್ಲ, ದಿಕ್ಕಿಲ್ಲ, ಊಟಕ್ಕೆ ನಮ್ಮ ಸರ್ಕಾರ ಸ್ವಲ್ಪ ಸಹಾಯ ಮಾಡ್ತಾ ಇದೆ, ಓದಿಗೆ ಸಹಾಯ ಮಾಡ್ತಾ ಇದೆ, ಬಟ್ ಅವ್ರ ದಿನನಿತ್ಯದ ಕೆಲಸಗಳು ಆಗ್ತಾ ಇಲ್ಲ. ಬಟ್ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳ್ತಾ ಇರೋದು, ಇವಾಗ ನಮ್ಮ ಟೆಕ್ ಬಾಂಧವರು ಇರ್ಬೋದು, ಇಲ್ಲ ನಮ್ಮ ಜನಸಾಮಾನ್ಯರು ಟೀಚರ್ಗಳಿರ್ಬೋದು, ಇಲ್ಲ ಸ್ಕೂಲ್ ಟೀಚರ್ಗಳಿರ್ಬೋದು, ಇಲ್ಲ ನಿಮ್ಮಂಥವ್ರು ಒಂದು ಜಾಬಿಗೆ ಹೋಗಿ ಜಾಬಿಂದ ವಾಪಸ್ ಬರೋರು ಇರ್ಬೋದು. ನಾನು ಇಷ್ಟೇ ಹೇಳೋದು, ಒಂದು ಐಫೋನ್ಗಿಂತ ಈ ಕಾಸ್ಟ್ ಕಮ್ಮಿ ಇರುತ್ತೆ ಪ್ಲಾಸ್ಟಿಕ್ ಸರ್ಜರಿಗೆ. ನಾವು ಐಫೋನ್ ತಗೊಳಕ್ಕೆ ರೆಡಿ ಇರಬೇಕಾದ್ರೆ ಅದಕ್ಕಿಂತ ಮುಖ್ಯ ನಾವೇ ಅಲ್ವಾ? ಸೊ ವಿ ಕ್ಯಾನ್ ಆಫರ್ ದಿಸ್ ಅಂತ ಹೇಳ್ತೀರಾ? ಯಾಕಂದರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ಪರ್ಸೀವ್ಡ್ ಕಾಸ್ಟ್ ವರ್ಸಸ್ ಆ್ಯಕ್ಚುಯಲ್ ಕಾಸ್ಟನ್ನು ಯೋಚನೆ ಮಾಡಿ. ನೀವು ಬರೀ ಅಮೌಂಟ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಒಂದು ಮೈಂಡ್ ಸೆಟ್ಟಲ್ಲಿರೋಣ, ಆ್ಯಂಡ್ ವ್ಯಾಲ್ಯೂ ಬಗ್ಗೆ ಯೋಚನೆ ಮಾಡೋಣ ಅಂತ ಇನ್ನೊಂದು ಮೈಂಡ್ ಸೆಟ್ಟಲ್ಲಿರೋಣ. ಇವಾಗ ನಿಮಗೆ ಎದೆಯಲ್ಲಿ ಒಂದು ಗಡ್ಡೆ ಇದೆ, ಟೆಸ್ಟಿಂಗ್ ಮಾಡಿಸಿದಾಗ ಅದು ಕ್ಯಾನ್ಸರ್ ಗಡ್ಡೆ ಅಲ್ಲ, ಬಟ್ ಈ ಗಡ್ಡೆನ ತೆಗೆಸೋದು ಉತ್ತಮ, ನಾಳೆ ದಿನ ಕ್ಯಾನ್ಸರ್ಗೆ ಒಂದು ಕಾರಣ ಇರ್ಬೋದು ಈ ಗಡ್ಡೆ ಅಂತ ಒಂದಿರುತ್ತೆ ಅಂದ್ಕೊಳ್ಳಿ. ಸೊ ನೀವು ಇವಾಗ ಮೈಂಡಲ್ಲಿ ಇರುತ್ತೆ, ಓಕೆ ಫೈನ್, ಇದನ್ನು ಒಂದು ಬಡ್ಜೆಟಲ್ಲಿ ನಾನು ತೆಗೆಸ್ಕೋಬೇಕು, ಆ್ಯಂಡ್ ಯು ಹ್ಯಾವ್ ಅ ಬಡ್ಜೆಟ್ ಆಫ್ XYZ ರೂಪೀಸ್. ನೀವು ಬರೀ ಬಡ್ಜೆಟ್ ಕಾನ್ಷಿಯಸ್ ಹೋಗ್ತೀರಾ, ಆ್ಯಂಡ್ ಅಲ್ಲಿ ನಿಮ್ಮ ಗಡ್ಡೆನ ಎದೆಯಿಂದ ತೆಗಿತಾರೆ. ಸರ್ಜರಿ ಬೈ ಅ ನಾಟ್ ಪ್ಲಾಸ್ಟಿಕ್ ಸರ್ಜನ್. ನಾನು ಇದೊಂದು ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ ಬಿಕಾಸ್ ಇದು ದಿನ ಆಗುವಂಥ ವಿಷಯಗಳು. ಆ್ಯಂಡ್ ಆ ಸಮಯದಲ್ಲಿ
ಆ ಹಾಕೋ ಗಾಯಗಳಿಂದ ನಾಳೆ ದಿನ ಮಲೆ ಹಾಲು ಕುಡಿಸುವಾಗ ಸಮಸ್ಯೆ ಆಗತ್ತಾ ಅಂತ ಯೋಚನೆ ಮಾಡಬೇಕು. ನಾಳೆ ದಿನ ಆ ಗಾಯ ಯಾವುದರಲ್ಲಿ ಇದೆ ಎದೆನಲ್ಲಿ, ಅದರಿಂದ ಬ್ರೆಸ್ಟ್ ಬೆಳವಣಿಗೆ ಬೇರೆ ಥರ ತಿರುಗ್ಬೋದಾ, ಎಸ್ಪೆಷಲಿ ಲೇಡೀಸ್ ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೇನಾದರೂ ಸಮಸ್ಯೆ ಆಗ್ಬೋದಾ ಅನ್ನೋದು ಯೋಚನೆ ಮಾಡಿ. ವರ್ಸಸ್ ಅ ಪ್ಲಾಸ್ಟಿಕ್ ಸರ್ಜನ್, ನೀವಿದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಪ್ಲಾಸ್ಟಿಕ್ ಸರ್ಜನ್ ಆಲ್ರೆಡಿ ಕೂತ್ಕೊಂಡು ಕೂದಲು ಹಣ್ಣಾಗೋ ತನಕ ಯೋಚನೆ ಮಾಡಿರ್ತಾರೆ. ಯಾಕಂದರೆ ಅವ್ರ ಪ್ರಕಾರ ಸ್ಕಾರ್ಸು ಇರಬಾರ್ದು, ಫ್ಯೂಚರ್ ಇಂಪ್ಯಾಕ್ಟು ಇರಬಾರ್ದು, ಕ್ಲಿಯರೆನ್ಸು ಆಗಬೇಕು, ಮೆಡಿಸಿನ್ ಕ್ಲಿಯರೆನ್ಸು ಆಗಬೇಕು, ಮೆಡಿಕಲ್ ಕ್ಲಿಯರೆನ್ಸಸ್ ಆದಮೇಲೆ ಕಾಸ್ಮೆಟಿಕ್ ಕ್ಲಿಯರೆನ್ಸು ಆಗಬೇಕು ಅಂತ ನಮ್ಮ ಟ್ರೈನಿಂಗಲ್ಲೇ ಇದೆ. ಸೊ ಸೇಮ್ ಅಮೌಂಟ್, two different mindset approaches in the surgeons. I'm not saying plastic surgeons are better than other surgeons. ನಾನೇನು ಹೇಳ್ತಾ ಇರೋದು, ಪ್ಲಾಸ್ಟಿಕ್ ಸರ್ಜನ್ಸ್ ನಮ್ಮ ನೇಚರಲ್ಲೇ ಇದೆ ಸ್ವಲ್ಪ ಮೆಟಿಕ್ಯುಲಸ್ ಆಗಿರೋದು, ಸ್ವಲ್ಪ ಎಲ್ಲಾದ್ರ ಬಗ್ಗೆ 10 steps ಇನ್ ದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು. ನಮ್ಮ ಪ್ರೊಫೆಸರ್ಗಳನ್ನು ಬ್ಲೇಮ್ ಮಾಡಿ ಬೇಕಿದ್ರೆ ಅವ್ರು ತುಂಬ ನಮ್ಮನ್ನು ಡೀಟೇಲ್ಡ್ ಓರಿಯೆಂಟೆಡ್ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ಈಗ ಪ್ಲಾಸ್ಟಿಕ್ ಸರ್ಜರಿ ಇಂಪಾರ್ಟೆಂಟ್ ಹೌದು, ಬಿಕಾಸ್ ನಮಗದು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಲಕ್ಸುರಿ ನೀವು ಹೇಳ್ದಂಗೆ ನೆಸೆಸರಿ ಖಂಡಿತ ಆಗುತ್ತೆ. ಜನರಲಿ ಹೇಳಬೇಕಾದ್ರೆ ಡಾಕ್ಟರ್, ವಿಶೇಷವಾಗಿ ಹೆಣ್ಮಕ್ಳು ಪ್ರತಿಯೊಬ್ಬರು ಯಾರಿಗೆಲ್ಲ ಏನಾದರೂ ಕೊರತೆ ಇದ್ದಾಗ ಇದಕ್ಕೆ ಪ್ರಿಫರ್ ಮಾಡಲೇಬೇಕಂದ್ರೆ ಸರ್ಟನ್ ಏಜ್ ಆದಮೇಲೆ ಆಂಟಿ ಅಂತ ಹೇಳ್ಬಿಡ್ತಾರೆ. ಕೆಲವರಿಗೆ ಗಂಡನ ಕಡೆಯಿಂದ ಪ್ರೀತಿನೂ ಸಿಗಲ್ಲ, ಅಯ್ಯೋ ಶಿ ಇಸ್ ನಾಟ್ ಬ್ಯೂಟಿಫುಲ್ ಅಂತ. ಸೊ ಇಂಥ ಟೈಮಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕು, ಅವ್ರಿಗೊಂದು ಜೋಶ್ ತುಂಬೋದಾದರೆ. ಐ ವಿಶ್ ಐ ಕುಡ್ ಸೇ ದಟ್ ಹೆಣ್ಮಕ್ಳದ್ದು ಅಪಿಯರೆನ್ಸ್ ಹೇಗಿದ್ರೂ ಜನ ಪ್ರೀತಿ ಮಾಡ್ತಾರೆ ಅಂತ, ಬಟ್ ಅದು ನಿಜ ಆಗಲ್ಲ. ಆ್ಯಂಡ್ ಯಾಕಂದರೆ ಹೆಣ್ಮಗು ಅಂದಿದ್ದು ಒಂದು ಏನಂತಾರೆ ಬ್ಯೂಟಿ, ಒಂದು ಏನಂತಾರೆ ಸೌಂದರ್ಯದ ಒಂದು ಪ್ರತೀಕ ಆಗಿದ್ದಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಒಂದು ಏನಂತಾರೆ ಸೆಲ್ಫ್ ಪರ್ಸೆಪ್ಷನ್ ಅಂತೀರಿ, ನಾವು ಮಿರರಲ್ಲಿ ನೋಡಿದಾಗ ವಾಟ್ ಡು ವಿ ಸಿ ಬ್ಯಾಕ್, ಅದು ನಿಮಗೆ ಸರಿ ಅನಿಸಿಲ್ಲ ಅಂದಾಗ, ಅಂದರೆ ಈ ಪಾರ್ಟು ನನ್ನ ಸರಿ ಆದರೆ ನನ್ನ ಜೀವನೋದ್ಧಾರ ಆಗುತ್ತೆ ಅನ್ನುವಾಗ, ಯು ಆರ್ ದ ಕ್ಯಾಂಡಿಡೇಟ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ. ಬಿಕಾಸ್ ಯು ನೋ ದಿ ಏಮ್ ಇನ್ ಮೈಂಡ್. ನಿಮಗೆ ಗೊತ್ತು ಇದು ಒಂದು ಉದ್ಧಾರ ಆದರೆ ನಮ್ಮ ಲೈಫ್ ಬೆಟರ್ ಇರುತ್ತೆ ಅಂತ. ಹಾಗೆ ಕೆಲವೊಂದು ಮಿತ್ಸ್ ಇದೆ, ಓ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಐ ವುಡ್ ಸಿ ನಿಮ್ಮ ಸರ್ಜನನ್ನು ಸ್ವಲ್ಪ ಜಾಗೃತೆಯಿಂದ ಆಯಿಸ್ಕೊಳ್ಳಿ. ಯಾರು ಕ್ವಾಲಿಫೈಡ್ ಇದ್ದಾರೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆ್ಯಂಡ್ ಯಾರ ಜೊತೆ ನಿಮ್ಮ ಕಂಫರ್ಟ್ ಲೆವೆಲ್ ಇದೆ ಅದನ್ನು ನೀವು ನೋಡ್ಕೊಳ್ಳೋದು ಮುಖ್ಯ. ಬಿಗ್ ಬ್ರ್ಯಾಂಡ್ಸ್, ಸ್ಮಾಲ್ ಬ್ರ್ಯಾಂಡ್ಸ್ ಡಸಂಟ್ ಮ್ಯಾಟರ್, ದ ಸರ್ಜನ್ಸ್ ಹ್ಯಾಂಡ್ಸ್ ಮ್ಯಾಟರ್. ಅವ್ರು ಎಷ್ಟು ಕಾಳಜಿ ತೋರಿಸ್ತಾರೆ ಬಿಫೋರ್ ದ ಪ್ರೊಸೀಜರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್, ಐ ಥಿಂಕ್ ಅದು ಮುಖ್ಯ. ಯಾ, ಆ್ಯಂಡ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಸ್ಪೆಷಲಿ ಇದೊಂದು ಕ್ಯೂಟ್ ಕಾನ್ವರ್ಸೇಷನ್, ಯಾಕೆಂದರೆ ನಾವು ಚೆನ್ನಾಗಿ ಕಾಣಿಸ್ಕೊಂಡಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ, ಅದು ಮುಕ್ತವಾಗಿ ಹೊರಬರೋದಕ್ಕೆ ಈ ಸೌಂದರ್ಯ ಅಥವಾ ರೂಪ ಅನ್ನೋದು ನಮಗೆ ಒಂದು ಎನರ್ಜಿ ತುಂಬುತ್ತೆ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ ನೀವು, ಡಾಕ್ಟರ್ಸ್ ಅಮೆರಿಕಾಸ್ ಎಸ್ಥೆಟಿಕ್ ಮೂಲಕ. ಸೊ ಇನ್ನಷ್ಟು ಒಂದು ಪೇಷಂಟ್ಸ್ಗಳಿಗೆ ಇದು ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ತುಂಬ ಧನ್ಯವಾದಗಳು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಎಸ್, ನೋಡಿದ್ರಲ್ಲ. ಸೊ ವೀಕ್ಷಕರೇ, ಟೇಕ್ ಕೇರ್ ಆಫ್ ಯೋರ್ ಬಾಡಿ ಬಿಕಾಸ್ ದ್ಯಾಟ್ಸ್ ದ ಓನ್ಲಿ ಪ್ಲೇಸ್ ಯು ಲಿವ್ ಇನ್. ನಿಮ್ಮ ದೇಹನ, ನಿಮ್ಮ ಆರೋಗ್ಯನ, ನಿಮ್ಮ ಮನಸ್ಸನ್ನು ಸುಸ್ವಾಸ್ಥ್ಯವಾಗಿ ಇರುವ ಥರ ನೋಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ ವಿಜಯ ಕರ್ನಾಟಕ ಪಾಡ್ಕಾಸ್ಟಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.